ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ಕಲೆಕ್ಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹಬ್ಬಕ್ಕೆ ಯಾವ ಥರ ಬಟ್ಟೆ ತಗೋತೀನಿ ಏನಿರ್ತಾ ಅಂತ. ಸೊ ಲೆಟ್ಸ್ ಗೋ. ಟ್ರೈನಲ್ಲಿ ಹೊಡ್ತಾ ಇದ್ದೀವಿ. ಇವಾಗ ಮೆಟ್ರೋಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ನಾನು ನನ್ನ ತಂಗಿ ಇಬ್ಬರು ಹೊಡ್ತಾ ಇದ್ದೀವಿ. ಎಲ್ಲರೂ ನಾವು ಇಬ್ಬರು ಹೋಗೋದು. ಮಳೆಗೆ ಹೇಗಾಗ್ಬಿಟ್ಟೈತೆ ಅಂತ ರೋಡು. ಟ್ರೈನಲ್ಲಿ ಮೆಟ್ರೋ ಹತ್ರ ಬಂದ್ರಿ. ಬೇಗ ಬೇಗ ಹೋಗಿ ಶಾಪ್ ಮಾಡೋಣ, ಓಕೆನಾ? ಇವಾಗ ಇಬ್ಬರು ಹೊಡ್ತಾ ಇದ್ದೀವಿ. ಸೊ ಇಲ್ಲಿಂದ ಮಲೇಶ್ವರ ಓಡೋಣ, ಓಕೆನಾ? ಸೊ ಮಂತ್ರಿ ಸ್ಕ್ವೇರ್ಗೆ ಹೋಗ್ತಾ ಇದ್ದೀವಿ ನೋಡಿ. ಸೊ ಮನೆಗೆ ಬಂದ್ವಿ ನಾವು. ಆ್ಯಕ್ಚುಲಿ ಏನಂದರೆ ಅದು ನಾವು ಸ್ಟುಡಿಯೋಗೆ ಹೋಗ್ತಾ ಇದ್ವಿ. ವೈಶು ನಂಗೆ ಡ್ರೆಸ್ ಕೊಡಿಸ್ತಾಳಂತೆ. ಒಂದು ಜೊತೆ ಡ್ರೆಸ್ ಕೊಡಿಸಿಲ್ಲ, ಸೊ ಇವತ್ತು ಕೊಡಿಸ್ತಾಳಂತೆ. ಭ್ರಮೆ ಅದೆಲ್ಲ ಭ್ರಮೆ ಅಲ್ಲ, ವರಮಹಾಲಕ್ಷ್ಮಿ ಕೊಡಿಸಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಏನು ಕೊಡ್ತಾಳೆ. ಸರಿ ಬನ್ನಿ ಹೋಗುವ. ನಾವು ಮಂತ್ರಿ ಮೂಲಕ್ಕೆ ಬಂದಿದ್ದೀವಿ. ಜೋಡಿ ಹುಡುಕ್ತಾ ಇದ್ದೀವಿ. ಸೊ ಸಿಕ್ಕ ಇಲ್ಲಿ ಜೂಡಿ ಇದೆ ಇಲ್ವೋ ಗೊತ್ತಿಲ್ಲ. ಇರಬೇಕು, ಇದೆ ಅಂತೆ. ಹೌದಾ? ಸೊ ಇಲ್ಲಿಂದ ಓಡೋಣ, ಓಕೆನಾ? ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಸಿಂಪಲ್ ಆಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕಾಣಿಸ್ತಿದ್ಯಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಇವಾಗ ಸ್ಮಾರ್ಟ್ ಹತ್ರ ಬಂದಿದ್ದೀವಿ. ಹುಡುಕಿದ್ವಿ. ಎಲ್ಲರೂ ಒಂದು ಫಸ್ಟ್ ಫ್ಲೋರ್ ಅಂತಾರೆ, ಒಂದು ಗ್ರೌಂಡ್ ಫ್ಲೋರ್ ಅಂತಾರೆ. ತಲೆನೋವ್ತಿತ್ತು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಯಾವುದೇ ಇದು ಯಾವುದೋ ಸ್ಪಾ ಎಲ್ಲ ಬಂದಿದ್ದೀವಿ. ಸೊ ಇಲ್ಲೂ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಹಾಗಾಗಿ ಇಲ್ಲೇ ನೋಡೋಣ ಅಂತ ಬಂದ್ವಿ. ಸೊ ನೋಡೋಣ ಯಾವ್ದು ತೊಗೊತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ಬೇಗ ಬೇಗ ತೊಗೊಳ್ಳೋಣ. ಇಲ್ಲೂ ಚೆನ್ನಾಗಿದ್ದಾವೆ ಕ್ವಾಲಿಟಿ ಎಲ್ಲ. ಇಲ್ಲಿ ಸೂಪರ್ ಮಾಲ್ ಥರ ಅಲ್ವಾ, ಚೆನ್ನಾಗಿದೆ. ಸೊ ನೋಡೋಣ ಯಾವ ತೊಗೋತೆ ಅಂತ ಹೇಳ್ತೀನಿ. ಇವಾಗ ಚೂಸ್ ಮಾಡೋಣ. ಸೊ ನಿಮಗೆ ನಾನು ಆಮೇಲೆ ಸಿಗ್ತೀನಿ, ಓಕೆನಾ? ನೋಡಿ ಜೂಡಿಯೋ ಇಲ್ಲಿ ಇವಾಗ ಸಿಕ್ತು. ಸೊ ಬನ್ನಿ ನೋಡೋಣ ಅದು ಏನು ಆಫರ್ ಇದೆ ಅಂತ ನೋಡ್ಕೊಂಬಿಡೋಣ. ನೋಡಿ ಜೂಡಿಯೋ ಆಫರ್ ಅಂದ್ಬಿಟ್ಟು ಎಷ್ಟು ಜನ ಬಂದಿದ್ದಾರೆ ಗೊತ್ತಾ? ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ಒಳಗಡೆ ಎಲ್ಲ ಇದ್ದಾರೆ, ನೋಡೋಣ. ನೋಡಿ ಏನು ಚೆನ್ನಾಗಿದ್ದಾರೆ, ಅಪ್ಪ ದೇವ್ರೆ. ಆಫರ್ 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 ಅಂತ ಹೇಳ್ಬಿಟ್ಟು ಜನ ಸಾವಿರ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಆ ಸೈಡ್ ಏನಿದೆ ನನಗೆ ಮಕ್ಕಳು ಬಟ್ಟೆ. ಬನ್ನಿ ನೋಡೋಣ ಏನೇನು ತೊಗೊತೀವ, ನಮಗೂ ಗೊತ್ತಾಗ್ತಿಲ್ಲ. ಅವೆಲ್ಲ ಕೆಟ್ಟೋಗ್ತೈತಿ. ಇವಾಗ ಟೀ ಕುಡಿಯೋಣ ಅಂತ ಇಲ್ಲಿ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ. ದುಡ್ಡದಲ್ಲಿ ಟಾಪ್ ತೊಗೊಂಡೆ. ಆಫರ್ ಅಂತಾರಲ್ಲ, ಅಂಥದ್ದೇನು ಆಫರ್ ಇಲ್ಲ ಅಲ್ಲಿ. ಎಷ್ಟಿದೆ ಅಷ್ಟೇ ಇದೆ. ಅಂದ್ರೂ ಟಾಪ್ ತೊಗೊಂಡು ಬಂದಿದ್ದೀನಿ. ಅದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ಟೀ ಕುಡಿದು ಶಾಪಿಂಗ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಇವಾಗ ಮಲೇಶ್ವರಂ ಶಾಪಿಂಗಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಕೆಲವೊಂದು ಬಟ್ಟೆಗಳು ತೊಗೊಳ್ಳೋಣ ಅಂತ. ಹಾಗಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ 4 ಅಯ್ಯೋ ದೇವ್ರೆ. ಸೊ ಬನ್ನಿ ಇವಾಗ ಇಲ್ಲಿ ಶಾಪ್ ಮಾಡೋಣ. ಜೂಡಿಯೋದಲ್ಲಿ ಆಯಿತು. ಗೊತ್ತಲ್ಲ, ಜೂಡಿಯೋದು ನಮಗೂ ಆಗಿ ಬರಲಿಲ್ಲ. ಬಟ್ ಏನೋ ಆಫರ್ ಅಂದರು, ಆಫರ್ ಏನೂ ಇರಲಿಲ್ಲ. ಹಾಗಾಗಿ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಏನೇನೋ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಡಿಸೈನ್ ಸಕ್ಕತ್ತಾಗಿದೆ. ನೋಡೋಣ, ರೇಟ್ ಮಾತಾಡ್ಬಿಟ್ಟು ತಗೊಳ್ಳೋಣ. ನಾನು ಈ ಥರದ್ದು ತೊಗೊಂಡೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ರೇಟ್ ಜಾಸ್ತಿ ಆಗಿದೆ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ನೋಡಿ ಅವಳು ದುಡ್ಡು ಪೇ ಮಾಡ್ತಾ ಇದ್ದಾಳೆ. ಸೊ ನಾನು ತೊಗೊಂಡಿದ್ದೀನಿ. ಮನೆಗೆ ಹೋದ್ಮೇಲೆ ನಿಮಗೆಲ್ಲ ತೋರಿಸ್ತೀನಿ, ಓಕೆನಾ? ಸೊ ಇಲ್ಲಿ ಮೆಸ್ಸಿ ಆಗಿದೆ, ಜಾಸ್ತಿ ಜನ ಇದ್ದಾರೆ ನೋಡಿ. ಮಂತ್ರಿ ಮಾಲ್, ಸಾರಿ ಮಲ್ಲೇಶ್ವರಂ ಮಾಲ್ ಹೆಂಗಿದೆ. 70
ಏನಕ್ಕೆ? 2 ಕಾಯಿ ಹೊಡಿಯೋಕ್ಕಾ? ಹೊಡೆಯೋಕ್ಕೂ ಆಯಿತು, ದೇವ್ರಿಗೆ ಕಳಿಸಿ ಕೊಡೋದು. ಕಾಯಿ ತಗೊಂತೋಳೆ. ಕಾಳಲ್ಲಿ ಹೊಡೆಯಲ್ವ? ಮೇನ್ ಹಬ್ಬಕ್ಕೆ ಹೊಡಿಬೇಕಾ? ಕಳ್ಸಿಕೊಂಡಿಡಕ್ಕೆ ದೊಡ್ಡಕ್ಕೆ ಕೊಡಿ. ಆರಿಸ್ಕೊ ನೀನು ಚೆನ್ನಾಗಿರೋದು. ಕೇಳ ಯಾವುದು? ಕೆಜಿ 100 ಮಿಕ್ಸ್ ತಗೋಬೋದು ಅಲ್ವಾ? ಬಟ್ ದೊಡ್ಡದಿಲ್ಲ, ಎಲ್ಲ ಒಂಥರ ಇದಾವೆ. ಆರಿಸ್ಬೋದ ನಾವು? ಒಂದೊಂದು ಕೆಜಿ ಸೊ ನೋಡಿ ಇವಾಗ ಅಂತೊಳಗೆ ಬಂದಿದ್ದೀವಿ ಜನ ಸಾಗರ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಒಂದೊಂದು ಕೆಜಿ ತಗೊಂಡಿದ್ದೀವಿ. ಒಂದರಲ್ಲೇ ಹಾಕಿ, ಒಂದೊಂದಕ್ಕೆ ಯಾರು ಕೊಡ್ತಾರೆ? 1 kg ಸಪ್ರೇಟು, 1 kg ಸಪ್ರೇಟು. ನಾನೇನು ಬರ್ತೀನಿ. ತಗೊಳ್ಳೋ ಬಿಡು ಹೋಲಿ ಬೇಡ. ನೋಡಿ ಅವಳು ಇವಾಗ ಬಳೆ ತಗೊತಾ ಇದ್ದಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸಿಕ್ಕಾಪಟ್ಟೆ ರಶ್ ಇದೆ, ಜನ ಸಾಗರ ಅಂತಾನೆ ಹೇಳ್ಬೋದು. ಹಬ್ಬ ನೋಡೋಣ ಹೆಂಗೆ ಮಾಡ್ತೀವಿ. ನೋಡಿ ಫುಲ್ ಗಜ ಬಜ. ನಾನು ತಗೊಂಡಿದ್ದೀನಿ, ನಂದು ತೋರ್ಸಾಯ್ತಾ? ವರಮಹಾಲಕ್ಷ್ಮಿ ಹಬ್ಬದ್ದು ಫುಲ್ಲು ಶಾಪಿಂಗ್. ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲಾಗಿ ಮಾಡ್ತಾಯಿದ್ವಿ. ಬಳೆ ತೊಗೊತಾ ಇದ್ದೀವಿ, ಮುತ್ತೈದೆಯರಿಗೆ ಕೊಡಬೇಕಲ್ಲ. ಸೊ ಹಾಗಾಗಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲನೂ. ಓಕೆನಾ ಅಕ್ಕ? ಬಳೆ ಹೆಂಗೆ ಕೆಜಿ? ಡ್ರೆಸ್ ಎಲ್ಲ ತೊಗೊತಾ ಇದ್ದೀನಿ. ಪೌಚ್ ತೊಗೊಳೋಣ ಅಂದ್ಕೊಂಡ್ವಿ ಮೊಬೈಲ್ಗೆ. ಸೊ ಐ ಯಪ್ಪ ಫುಲ್ಲು ಟಯರ್ಡು ನೋಡಿ. ಇಲ್ಲಷ್ಟು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಫುಲ್ ರಶ್ ಇತ್ತು. ಅಯ್ಯೋ ಮನೆಗೆ ಹೋಗಿ ಮಾಡ್ತೀನಿ ಈಗ. ನೋಡಿ ಫೈನಲ್ಲಿ ಮೆಟ್ರೋ ಹತ್ರ ಬಂದಿದ್ದೀವಿ. ನೋಡಿ ಇಷ್ಟೊಂದೆಲ್ಲ ಐಟಮ್ ಎತ್ಕೊಂಡಿದ್ದೀವಿ. ಸೊ ಇವಾಗ ಫಸ್ಟು ಮನೆಗೆ ಹೋಗ್ಬೇಕು. ಸೊ ಫೈನಲಿ ಮನೆಗೆ ಬಂದಾಯಿತು. ಬಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಫಸ್ಟ್ ಎಲ್ಲ ಆಗಿಬಿಟ್ಟು ಇವಾಗ ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮ್ಮದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದರು. ಮಾತ್ರ ನಮಗಲ್ಲಿ ಓಡಾಡೋಕ್ಕೂ ಜಾಗ ಇರಲಿಲ್ಲ, ಕ್ಲೀನಾಗಿ ವೀಡಿಯೋ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಬಟ್ ನನ್ನ ಕೈಲಾದಷ್ಟು ನಾನು ವೀಡಿಯೋಗಳನ್ನ ಮಾಡಿದ್ದೀನಿ. ಒಂಥರ ಚೆನ್ನಾಗಿತ್ತು. ಸೊ ಬನ್ನಿ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಕೆಲವೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದೀನಿ, ಇನ್ನೂ ಕೆಲವೊಂದು ಸ್ವಲ್ಪ ಜನಕ್ಕೆ ನಮಗೆ ತುಂಬ ಬೇಕಾದವರಿಗೆ ತೊಗೊಂಡಿದ್ದೀನಿ. ಸೊ ಅದು ಹೇಳೋದಿಲ್ಲ, ಯಾಕಂದರೆ ಈ ವಿಡಿಯೋ ಅವ್ರು ನೋಡ್ತಾರೆ, ಹಾಗಾಗಿ ನಾನು ಹೇಳೋದಿಲ್ಲ. ಸೊ ಬನ್ನಿ ಮೊದಲಿಗೆ ನಾನು ನೋಡಿ ಈ ಥರದೊಂದು ಬುಟ್ಟಿ ತೊಗೊಂಡಿದ್ದೀನಿ. ಯಾಕೆಂದರೆ ಲಕ್ಷ್ಮೀ ಕೂರಿಸ್ತೀನಲ್ವಾ, ಸೊ ಏನಾದರೂ ಇಡೋಣ ಅಂತ. ನೋಡಿ ಈ ಥರದ್ದು. ಇದು ಒಂದಕ್ಕೆ 100, ಒಂದಕ್ಕೆ 100 ರೂಪಾಯಿ ಬಿತ್ತು. ಸೊ ಇದೊಂದು ಇಷ್ಟ ಆಯಿತು, ಇದೊಂದು ತೊಗೊಂಡೆ. ಅದಾದಮೇಲೆ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಜಾಸ್ತಿ ಉದ್ದಾಗ್ಬಿಡುತ್ತೆ ವಿಡಿಯೋ. ಓಕೆನಾ? ಅದು ಬಿಟ್ಟು ಇದೊಂದು ಡಿಸೈನು ನೋಡಿ ಚೆನ್ನಾಗಿದೆ ಅಲ್ವಾ? ಇದನ್ನು 100 ರೂಪಾಯಿನೇ, 2 ಸೇರಿ 200 ಕೊಟ್ವಿ. ಕಮ್ಮಿನೇ ಮಾಡಲ್ಲ. ಹಬ್ಬ ಬಂತು ಅಂದರೆ ಸಾಕು, ಏನೂ ಕಮ್ಮಿ ಮಾಡೋದಿಲ್ಲ, ಎಲ್ಲ ಜಾಸ್ತಿನೇ ಹೇಳ್ತಾರೆ. ಸೊ ಇದರಲ್ಲಿ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಿಸೋಕ್ಕೆ ಅಂತ ಈ ಥರ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಇಷ್ಟ ಆಯಿತು ನನಗೆ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 100 ರೂಪೀಸ್ ಇದು. ಅದಾದಮೇಲೆ ಅದೇ ಕರ್ಪೂರ ಮತ್ತು ಇದು ಏನೋ ಮಡ್ಲಕ್ಕಿ ಏನೋ ಇರ್ತಾರಲ್ಲ, ಸೊ ಆ ಥರದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಹೇಗಿತ್ತು ಹಾಗೆ ಇಟ್ಬಿಡ್ತೀನಿ. ಸಿಕ್ಕಾಪಟ್ಟೆ ಜನ ಬಂದಿದ್ದರು, ನನಗಂತೂ ಜನಗಳನ್ನ ನೋಡಿ ಯಪ್ಪ ಅನಿಸ್ಬಿಟ್ಟು. ನೋಡಿ ಇದೊಂದು ಬಟ್ಟೆ ನಾನು ಒಬ್ರಿಗೆ ತೊಗೊಂಡಿದ್ದೀನಿ. ಇದು ಡ್ರೆಸ್ಸು ಆಯಿತಾ. ಇದು ಬಂದ್ಬಿಟ್ಟು ಸೆಟ್ಟು, ಪ್ಲಾಜಾ ಟೈಪ್ ಸೆಟ್ ತೊಗೊಂಡಿದ್ದೀನಿ, ಪ್ಲಾಜಾ ಸೆಟ್ಟು. ಇದು ಒಬ್ಬರಿಗೆ. ಅದು ಬಿಟ್ಬಿಟ್ಟು ಇದು ನನಗೆ ಜೂಡಿಯೋದಲ್ಲಿ ತೊಗೊಂಡಿರೋಂಥದ್ದು, ತೋರಿಸ್ತೀನಿ.
ಯಾವ ಎಮ್ ಸೈಜು ಮೀಡಿಯಮ್ ಇದು ಆಯಿತಾ. ನೋಡಿ ಇದೊಂದು ಟಾಪ್ ತೊಗೊಂಡಿದ್ದೀನಿ, ಆಮೇಲೆ ಇದೊಂದು ವೈಟ್ ಒಂದು ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಇನ್ನೊಬ್ರಿಗೆ ಯಾರಿಗೂ ತೊಗೊಂಡಿರೋದು. ನಾನು ಲೂಡೋದಲ್ಲಿ 2 ಟಾಪ್ ಅಷ್ಟೇ ತೊಗೊಂಡಿರೋದು, ಮಿಕ್ಕಿದ್ದೆಲ್ಲ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದೀನಿ ಆಯಿತಾ. ಇದು ಬಂದ್ಬಿಟ್ಟು 2 ಸೇಮು. ಒಂದು ಚೆನ್ನಾಗಿತ್ತು ಮಾತ್ರ, ನನಗೆ ಇದು ಕ್ವಾಲಿಟಿ ಇಷ್ಟ ಆಯಿತು, ಹಾಗಾಗಿ ಇದು ತೊಗೊಂಡು. ಇದನ್ನು ಪ್ಲಾಜಾ ಸೆಟ್ಟೆ, 2 ರೆಡ್ 2 ತೊಗೊಂಡಿದ್ದು, ಒಂದು ನನಗೆ ಒಂದು ಇನ್ನೊಬ್ಬರಿಗೆ. ಸೊ ಅದು ಯಾರಿಗೆ ಅಂತ ಹೇಳಲ್ಲ ಆಯಿತಾ. ನೆಕ್ಸ್ಟು ಇದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದ್ಬಿಟ್ಟು ಮಿಕ್ಸ್ ಫ್ರೂಟ್ಸ್ ತೊಗೊಂಡಿದ್ದೀನಿ. ಅದಾಗ್ಬಿಟ್ಟು ಪ್ಯಾಂಟ್ ಆಯಿತಾ, ಒಂದು ಬ್ಲ್ಯಾಕು, ಒಂದು ಇದು ಯಾವ ಕಲರು, ಇದೊಂದು ಕಲರು. ಟೋಟಲ್ 3 ತೊಗೊಂಡಿದ್ದೀನಿ. ಇದು 3 ಸೇರಿಸಿ ಎಷ್ಟಾಯಿತು ಅಂದರೆ 550. 550 ರೂಪಾಯಿ ಆಯಿತು ಈ 3 ಪ್ಯಾಂಟಿಗೆ. ಅವ್ರು ಜಾಸ್ತಿನೇ ಹೇಳಿದರು, 700 ಏನೋ ಎಷ್ಟೋ ಹೇಳಿದರು. ಅಯ್ಯಪ್ಪ ಗೊತ್ತಲ್ಲ, ಹೆಣ್ಮಕ್ಳು ಬಾರ್ಗೇನ್ ಮಾಡಿ ಎತ್ಕೊಂಬಂದಿದ್ವಿ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸ್ಮೂತಾಗಿ ಕಂಫರ್ಟಬಲ್ ಇರುತ್ತೆ ಹಾಕೊಳ್ಳೋದಕ್ಕೆ, ಹಾಗಾಗಿ ತೊಗೊಂಡಿದ್ದು. ಚೆನ್ನಾಗಿದೆ, ಇಷ್ಟ ಆಯಿತು. ನೋಡಿದ್ರಲ್ಲ ಎಷ್ಟು ಶಾಪಿಂಗ್ ಇತ್ತು. ಇದು ಇಷ್ಟೇ ಥರಕ್ಕೆ ಎಷ್ಟು ಸುತ್ತಾಡಿದ್ದೀವಿ ಅಂದರೆ ಅಷ್ಟು ಜನ ಇದ್ದರು, ಹಾಗಾಗಿ ಅಷ್ಟು ಲೇಟ್ ಆಯಿತು. ಬೆಳಿಗ್ಗೆ ನಾವು ಮನೆ ಬಿಟ್ಟಿದ್ದು 11 ಗಂಟೆಗೆ, ಬಟ್ ನಾವು ಮನೆಗೆ ರೀಚ್ ಆಗಿದ್ದು 6 ಗಂಟೆಗೆ ಆಯಿತಾ. ಮಂತ್ರಿ ಮಾಲಲ್ಲಿ ಸ್ವಲ್ಪ ಸುತ್ತಾಡಿ, ಜೂಡಿಯೋ ಹುಡುಕಿ, ಅಲ್ಲಿಂದ 2 ಟಾಪ್ ತೊಗೊಂಡು, ಹಾಗೆ ಅಲ್ಲಿ ಇಲ್ಲಿ ಸುತ್ತಾಡಿ ಟೈಮೇ ಹೋಗ್ಬಿಡ್ತು. ಸೊ ನೋಡಿದ್ರಲ್ಲ, ಇಷ್ಟಿತ್ತು ಇವತ್ತಿನ ಡೇ. ಸೊ ವರಮಹಾಲಕ್ಷ್ಮಿ ಹಬ್ಬದ್ದು ಶಾಪಿಂಗ್ ಮುಗೀತು. ನಾನು ಈ ಬಟ್ಟೆ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ, ಇದು ರೆಡ್ ತೊಗೊಂಡಿದ್ನಲ್ಲ ಆ ಬಟ್ಟೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ನನಗೆ ಲೂಸ್ ಆಗುತ್ತೆ ಅಂತ ಅನ್ನಿಸ್ತಿದೆ. ಸೊ ಒಂದಿನಕ್ಕೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರೂ ಹೊಲ್ದು ಕೊಡೋದಿಲ್ಲ, ಹಾಗಾಗಿ ನೋಡೋಣ ಏನಾಗುತ್ತೋ. ಆದರೆ ಹಾಕೋತೀನಿ, ಅಂದರೆ ಬೇರೆದಿದ್ದಾವೆ ಹಾಕೋತೀನಿ. ಸೊ ಇಷ್ಟು ಇವತ್ತಿನ ವ್ಲಾಗ್. ನೋಡಿ ನಮ್ಮ ಸುಬ್ಬು ಹೇಗೆ ಕೂತಿದ್ದಾನೆ, ಅವನು ನಮ್ಮ ಮನೆ ಹುಲಿ ಅವನು. ಸುಬ್ಬು, ಓಯ್ ಸುಬ್ಬು. ಓಕೆ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಮಾಡೋ ವಿಡಿಯೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ, ಸೊ ಲವ್ ಯು, ಬಾಯ್. ಬಾಯ್ ಮಾಡು ನೋಡ, ಇಲ್ಲೊಬ್ಬ ಇದ್ದಾನೆ, ಬಾಯ್ ಮಾಡು, ಬಾಯ್. ಉಳ್ಳೋಟ್ರಿ ಮಗನೇ, ಅಲ್ಲಿ ಮನ ಕೂತಿದ್ದ ನೋಡು. ಸೊ ಓಕೆ, ಬಾಯ್.